ಇವತ್ತು ನಮ್ಮ ವೆಡ್ಡಿಂಗ್ ಆನಿವರ್ಸರಿ. ನನಗೆ ಯಾಕೆ ಮದುವೆ ಆಗ್ತೀನಿ ನೀನು? ಎಲ್ಲರೂ 4 ಜನ ನೋಡ್ಬಿಟ್ಟು 4 ಥರ ಅನ್ಕೊಂತಾರೆ ನೋಡು. ಈ ಬಿಸಿ ಲೈಫ್ ನಲ್ಲಿ ಫ್ಯಾಮಿಲಿ ಮೆಂಬರ್ಸೇ ನೆನ್ಪಿಟ್ಕೊಂಡು ವಿಶ್ ಮಾಡೋದಿಲ್ಲ, ಮರ್ತು ಹೋಗ್ಬಿಟ್ಟಿರ್ತಾರೆ. ಈಗ ಮದ್ವೆ ಮಾಡ್ಬೇಕಾದ್ರೆ ಕೆಲವೊಂದು ಸುಳ್ಳುಗಳೆಲ್ಲ ಹೇಳಿ ಮಾಡ್ಬೇಕು ಅಂತ ಹೇಳಿ ನೋಡ್ತಾ ಇರ್ತಾರೆ. ಹೀರೋಯಿನ್ ತರ ಇದಾರೆ, ಇವ್ರ ಫೋಟೋ ನನಗೆ ಕಳಿಸಿದಾರೆ. ಯೂಟ್ಯೂಬ್ ಜರ್ನಿ ಜೊತೆ ಹೆಂಗೆ ನಮ್ ಟೈಮ್ ಕಳೀತಾ ಅನ್ನೋದೇ ಗೊತ್ತೇ ಆಗ್ಲಿಲ್ಲ. ನನ್ಗೆ ಯಾಕೋ ನಾನು ಸಿನಿಮಾ ಸೇಮ್ ಡ್ರೆಸ್ ಹಾಕೋಬೇಕು ಅಂತಾನೆ ಇಷ್ಟ. 10 ಇಯರ್ಸ್ಗೆ ಮತ್ತೆ ಮದುವೆ ಮಾಡ್ಕೊಂಡು ಏನು ಸ್ಪೆಷಲ್ ಮಾಡ್ತಾರೆ ನೋಡ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ಸೊ ಎಷ್ಟು ವರ್ಷ ಆಯ್ತು ರಜು? ಎಷ್ಟು 7 ವರ್ಷ ಕಂಪ್ಲೀಟ್ ಆಯಿತು. ಸೊ ಇವತ್ತಿಂದ 8ನೇ ವರ್ಷ ನಡೀತಾ ಇದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ. ಸೊ ಫಸ್ಟ್ ಆಫ್ ಆಲ್ ತಾವೆಲ್ಲರೂ ವಿಶ್ ಮಾಡ್ತಾ ಇದ್ದೀರಾ ಆಲ್ರೆಡಿ. ತುಂಬಾ ಜನ ಕಾಮೆಂಟ್ ಮಾಡ್ತಾ ಇದ್ದಾರೆ. ಹೌದು. ಸೊ ತಾವೆಲ್ಲರೂ ನೆನ್ಪಿಟ್ಕೊಂಡು ವಿಶ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಈ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ನಮ್ಮ ಮಗನಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದು ಒಂದು ದೊಡ್ಡ ಖುಷಿ. 4 ಜನ ಆಗ್ಬಿಟ್ಟಿದ್ದೀವಿ ಈಗ ನಮ್ಮ ಫ್ಯಾಮಿಲಿಯಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲರೂ ಅಡ್ವಾನ್ಸ್ ಆಗಿ ನಮಗೆ ವಿಶ್ ಮಾಡ್ತಾ ಇದ್ದೀರೋ ಅವರೆಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ನಿಮ್ಮ ಸಪೋರ್ಟ್ ಆ್ಯಂಡ್ ನೀವು ನಮ್ಮನ್ನು ನಿಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ನೋಡ್ತಾ ಇದ್ದೀರಲ್ವ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಅಂದರೆ ನೀವು ಮಾತಾಡಿಸೋ ರೀತಿ ಆಗಿರ್ಬೋದು, ವಿಶ್ ಮಾಡೋದು, ನೆನ್ಪಿಟ್ಕೊಂಡು ವಿಶ್ ಮಾಡ್ತೀರಲ್ವ. ಸೊ ಈಗ ನೋಡಿ, ಈ ಬ್ಯುಸಿ ಲೈಫ್ನಲ್ಲಿ ಫ್ಯಾಮಿಲಿ ಮೆಂಬರ್ಸೇ ನೆನ್ಪಿಟ್ಕೊಂಡು ವಿಶ್ ಮಾಡೋದಿಲ್ಲ, ಮರ್ತು ಹೋಗ್ಬಿಟ್ಟಿರ್ತಾರೆ. ಬಟ್ ನೀವು ಆ ಡೇಟ್ ಕೂಡ ನೆನ್ಪಿಟ್ಕೊಂಡು ಪ್ರತಿಯೊಂದು ವಿಷಯನ ನೆನ್ಪಿಟ್ಕೊಂಡ್ಬಿಟ್ಟು ವಿಶ್ ಮಾಡ್ತೀರಲ್ವ. ಸೊ ನಾವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗೇನೆ. ಹಾಗಾಗಿ ತುಂಬ ಖುಷಿ ಆಗುತ್ತೆ. ಎಷ್ಟೊಂದು ದೊಡ್ಡ ಫ್ಯಾಮ್ಲಿ ಇದೆ ಅಪ್ಪ ನಮ್ಮದು ಅಂತ ಅನ್ಸುತ್ತಲ್ಲ. ಸೊ ಇವತ್ತಿನ ಡೇ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಮಗು ಆಗಿರೋದ್ರಿಂದ ನಾವು ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಹಾಗಂತ ಹೇಳಿ ಸುಮ್ಮನೆ ಇರೋಕ್ಕಾಗತ್ತೆ, ಮನೇಲೇ ಸೆಲೆಬ್ರೇಟ್ ಮಾಡೋಣ. ನಮಗೆ ಎವ್ರಿ ಡೇ ಸೆಲೆಬ್ರೇಷನ್ನೇ, ಪ್ರತಿ ದಿವಸನೂ ಖುಷಿಯಾಗೇ ಇರ್ತೀವಿ. ಇವತ್ತು ಒಂದು ದಿವಸ ಏನೋ ಆ್ಯನಿವರ್ಸರಿ ಅನ್ನೋದಕ್ಕೋಸ್ಕರ ಇರೋದಲ್ಲ, ಪ್ರತಿ ದಿವಸ ಖುಷಿಯಾಗೇ ಇರ್ತೀವಿ. ಬಟ್ ಇವತ್ತಿನ ರೊಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫಸ್ಟ್ ಚಿನಿಮಾ ಸ್ಕೂಲಿಗೆ ಹೋಗ್ತಾಳೆ, ಅವಳನ್ನು ಬಿಟ್ಬಿಟ್ಟು ಆಮೇಲೆ ನೆಕ್ಸ್ಟ್ ಕೆಲಸ. ತುಂಬ ಜನರು ಚಿನಿಮಾನ ಯಾಕೆ ತೋರಿಸ್ತಾನೆ ಇಲ್ಲ ಅಂತ ಕೇಳ್ತಾ ಇದ್ರಿ. ನಮಗಿಂತ ಅವಳು ತುಂಬ ಬ್ಯುಸಿ. ಅವಳು ಟಾಯ್ಸ್ ಜೊತೆ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ಸಿಗೋದೇ ಇಲ್ಲ ವೀಡಿಯೋದಲ್ಲಿ ಅವಳು. ಸೊ ಅದಕ್ಕೆ ರೆಡಿ ಮಾಡಿಸಿ ಕೂರಿಸಿದ್ದೀನಿ. ನಡಿ ಬೇಗ ತಿಂಡಿ ತಿಂದ್ಬಿಟ್ಟು ಸ್ಕೂಲಿಗೆ ಹೋಗ್ಬೇಕು. ನಡಿ ಫಸ್ಟ್. ಇನ್ನು ಪಾಪುಗೂ ಬೆಳಗ್ಗೆನೇ ಸ್ನಾನ ಮಾಡಿಸ್ಬಿಡ್ತಾರಲ್ವ, ಅವನನ್ನು ರೆಡಿ ಮಾಡಿ ಮತ್ತು ಅವ್ನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡ್ತಾನೆ ಸ್ನಾನ ಮಾಡಿಸೋದೆ. ಅವ್ನು ಸ್ವಲ್ಪ ಎದ್ಮೇಲೆ ಸಿರಪ್ ಹಾಕಿ ಮತ್ತೆ ಇದು ಸೆಕೆಂಡ್ ಟೈಮ್ ಮಲಗಿಸ್ತಾ ಇದ್ದೀನಿ. ಚಿನಿಮಾ ಡೈಲಿ ಸ್ಕೂಲಿಗೆ ಹೋಗಬೇಕಾದ್ರೆ ಅವನಿಗೆ ಮುತ್ತು ಕೊಟ್ಟು ಟಾಟಾ ಮಾಡಿ ಹೋಗ್ತಾಳೆ. ಮಗು ಆಗೋದಕ್ಕಿಂತ ಮುಂಚೆ ಚಿನಿಮಾ ಬ್ಯಾಗ್ ರೆಡಿ ಮಾಡೋದು, ಅವಳಿಗೆ ಚಪ್ಪಲಿ ಹಾಕೋದು ನಾನು ಅಥವಾ ರಾಜು ಮಾಡ್ತಾಯಿದ್ವಿ. ಬಟ್ ಇವಾಗ ಅವಳು ತುಂಬಾ ಅರ್ಥ ಮಾಡ್ಕೋತಾಳೆ. ಬ್ಯಾಗಲ್ಲಿ ಬಾಕ್ಸ್ ಇಟ್ಕೋತಾಳೆ, ಬುಕ್ಸ್ ಇಟ್ಕೋತಾಳೆ, ಹಾಗೆ ಚಪ್ಪಲಿ ಶೂಸ್ ಅವಳೇ ಹಾಕ್ಕೊಂಡು ಹೋಗ್ತಾಳೆ. ನಾನು ರಾಜು ಬ್ಯುಸಿ ಇರ್ತೀವಲ್ವ, ಅದನ್ನು ಅರ್ಥ ಮಾಡಿಕೊಂಡು ಅವಳೇ ರೆಡಿ ಮಾಡ್ಕೊಂಡ್ಬಿಡ್ತಾಳೆ. ಫ್ರೆಂಡ್ಸ್, ಈಗ ತಾನೇ ತಿಂಡಿ ಮುಗೀತು. ಈಗ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ತಾಯಿದ್ದೀನಿ ನಾನು. ಇನ್ನೂ ಆಂಟಿ ಬಂದಿಲ್ಲ, ಅದಕ್ಕೆ ಇಷ್ಟೊಂದು ಪಾತ್ರೆ ಬಿದ್ದಿದೆ. ಇಲ್ಲ ಅಂತ ಹೇಳಿದ್ರೆ ಬೇಗನೆ ಅವರು ಕ್ಲೀನ್ ಮಾಡಿಬಿಡ್ತಿದ್ರು. ಅವ್ರು ಬರೋಷ್ಟೊತ್ತಿಗೆ ನಾನು ಅಡುಗೆನಾದರೂ ರೆಡಿ ಮಾಡಿಕೊಂಡ್ರೆ ಎಲ್ಲ ಕೆಲಸ ಮುಗಿಯುತ್ತೆ. ಇವತ್ತು ಆ್ಯನಿವರ್ಸರಿ ಅಲ್ವಾ, ಏನು ಬೇಕೋ, ಏನು ತಿಂತೀರಾ? ನೀನೇ ಹೇಳ, ಏನು ಬೇಕು? ನನಗೆ ಯಾಕೆ ಹೊರಗಡೆದೇನು ಇಷ್ಟ ಆಗಲ್ಲ, ಹೊರಗಡೆ ತಿನ್ನೋದು ಒಳ್ಳೇದಲ್ಲ. ಸೊ ಮನೇಲೇ ಏನಾದರೂ ಮಾಡೋಣ ಅಂತ. ನಾ ಸ್ವೀಟ್ ಮಾಡ್ತೀನಿ. ಸ್ವೀಟ್? ಸೊ ನಾನು ಬೇಳೆ ಸಾರು ಮಾಡ್ತಾಯಿದ್ದೀನಿ. ಏನು ಸ್ವೀಟ್ ಮಾಡ್ತೀರಾ? ಏನು ಬೇಕು ನಿಮ್ಗೆ ಹೇಳ. ಇಂಟರ್ನ್ಯಾಷನಲ್ ಡಿಶಸ್ ಎಲ್ಲ ಬರುತ್ತೆ. ಅಲ್ಲಿ ಏನು ಮಾಡ್ತಾರೆ ಗೊತ್ತಾ ಫ್ರೆಂಡ್ಸ್, ನಾನು ರುಚಿ ಪಾಕಶಾಲೆಯಲ್ಲಿ ರೆಸಿಪಿ ಮಾಡಿರ್ತೀನಲ್ಲ, ಅದನ್ನು ತಂದು ಆನ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟು ದೊಡ್ಡ ಶಫಂಗೆ ಇವರೇ ಎಲ್ಲ ಮಾಡ್ದಂಗೆ ನನ್ನ ವಿಡಿಯೋ ನೋಡಿ ಮಾಡಿಬಿಡ್ತಾರೆ. ಆದರೂ ಚೆನ್ನಾಗಿ ಮಾಡ್ತಾರೆ. ಓಕೆ, ನಿಮ್ಗಿಂತ ಚೆನ್ನಾಗಿ ಬರುತ್ತೆ ಅದು ನಿನ್ನ ವಿಡಿಯೋ ನೋಡ್ಕೊಂಡೆ. ಹೌದು, ಯಾಕೆಂದರೆ ನಾವು ಪ್ರೀತಿ ಮಿಕ್ಸ್ ಮಾಡ್ತೀವಿ. ಸೊ ಇನ್ನು ಅಡುಗೆ ಮಾಡ್ತೀನಿ. ಅವ್ರು ಹೇಳ್ತಾರೆ ಸುಮ್ಮನೆ ಏನು ಸ್ಪೆಷಲ್ ಮಾಡ್ತಾರೆ ನೋಡ್ತೀನಿ. ಫಸ್ಟ್ ನಾನು ಅಡುಗೆ ಮುಗಿಸ್ಬಿಡ್ತೀನಿ, ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ಹರಡಿಬಿಟ್ಟಿರ್ತಾರೆ ಅವರು. ಯಾಕೆ ಕೆಲಸದವ್ರು ಬಂದೇ ಇಲ್ಲ ಇವತ್ತು, 11 ಗಂಟೆ ಮೇಲೆ ಐತೆ. ಅದೇ ಬರ್ತಾರಂತೆ, ಅಷ್ಟರಲ್ಲಿ ಅಡುಗೆ ಆದರೂ ಮಾಡಿಬಿಡ್ತೀನಿ ಅಂತ. ಮನೆ ಒಳಗಡೆ ಚಳಿ ಇಲ್ಲ, ಹೊರಗಡೆ ಹೋದ್ರೆ ಫುಲ್ ಚಳಿ ಇದೆ. ಹೌದು.
ಸ್ವಲ್ಪ ಚಳಿ ಅನಿಸುತ್ತೆ, ಮನೇಲಿ ಬೆಚ್ಚಗಿದೆ. ಫ್ರೆಂಡ್ಸ್, ನಾನಿವತ್ತು ಮೆಂತ್ಯ ಸೊಪ್ಪು ಮತ್ತು ಇದು ಬೇಳೆ ಹಾಕಿಬಿಟ್ಟು ಬೇಳೆ ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಪಾತಿ ಇದೆ, ಏನಾದರೂ ಪಲ್ಯ ಏನಾದರೂ ಮಾಡೋಣ. ಸ್ವೀಟ್ ಏನಾದರೂ ಚಿನ್ನಿಮ್ಮ ಜಾಮೂನ್ ಅಂತ ಕೇಳ್ತಿರ್ತಾಳೆ, ಬಟ್ ಇವತ್ತು ರಾಜು ಮಾಡ್ತಾರಂತೆ ಸ್ವೀಟ್, ಅವ್ರು ಏನು ಇಷ್ಟ ಆಗುತ್ತೋ ಅದು ಮಾಡಲಿ. ಸರಿನಾ? ಫಸ್ಟ್ ಅಡುಗೆ ರೆಡಿ ಮಾಡಿಕೊಂಡು ಬರ್ತೀನಿ ನಾನು. ಫ್ರೆಂಡ್ಸ್, ರಾಜು ಈಗ ರಿಕವರ್ ಆಗಿದ್ದಾರೆ. ಅವ್ರಿಗೆ ಜ್ಯೂಸ್ ಕುಡಿಬೇಕು ಅನ್ನಿಸ್ತಂತೆ, ಅದಕ್ಕಾಗಿ ABC ಜ್ಯೂಸ್ನ ರೆಡಿ ಮಾಡ್ಕೋತಾ ಇದ್ದಾರೆ. ಅದಕ್ಕಾಗಿಯೇ ಆ್ಯಪಲ್ಲು ಮತ್ತು ಬೀಟ್ರೂಟು ಕ್ಯಾರೆಟು ರೆಡಿ ಮಾಡ್ತಾ ಇದ್ದಾರೆ. ನಾನಿವತ್ತು ಅಗಾರೋ ಇಂಪೀರಿಯಲ್ ಸ್ಲೋ ಜ್ಯೂಸರ್ನಲ್ಲಿ ಜ್ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇನ್ನು ಮನೇಲಿ ಎಷ್ಟೇ ಜನರಿದ್ರೂ ಆರಾಮಾಗಿ ಈಸಿಯಾಗಿ ಜ್ಯೂಸ್ಗಳನ್ನು ಮಾಡ್ಕೋಬಹುದು. ಪ್ರೊಫೆಷ್ನಲ್ ಕೋಲ್ಡ್ ಪ್ರೆಸ್ ಜ್ಯೂಸರ್ ಇದು. ಸ್ಲೋ ಆಗಿ ಜ್ಯೂಸನ್ನು ರೆಡಿ ಮಾಡುತ್ತೆ. ಯಾವುದೇ ಹಣ್ಣುಗಳನ್ನು ಅಥವಾ ತರಕಾರಿಗಳನ್ನು ಹಾಕಿದ್ರೆ ಅದರಲ್ಲಿರುವಂತಹ ಜ್ಯೂಸ್ ಎಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಕೊಡುತ್ತೆ. ಇನ್ನು ಇದರಲ್ಲಿ ಜ್ಯೂಸ್ ಮಾಡೋದಂತೂ ತುಂಬಾ ಈಸಿ. ನಿಮಗೆ ಯಾವ ಥರ ತರಕಾರಿ ಬೇಕೋ ಅಥವಾ ಹಣ್ಣುಗಳು ಬೇಕೋ ಅದನ್ನು ಡೈರೆಕ್ಟಾಗಿ ಹಾಕಿಬಿಟ್ರೆ ಜ್ಯೂಸ್ ರೆಡಿ ಆಗುತ್ತೆ. ನೋಡಿ, ಈ ರೀತಿ ರಸನೆಲ್ಲ ಚೆನ್ನಾಗಿ ಹಿಂಡ್ಬಿಟ್ಟು ಇದು ವೇಸ್ಟೇಜ್ ಎಲ್ಲ ಸೈಡಿಗೆ ಬಂದುಬಿಡುತ್ತೆ. ಇಲ್ಲಿ ಕೊಟ್ಟಿರುವ ಎಲ್ಲ ಪ್ಲಾಸ್ಟಿಕ್ ಐಟಮ್ ಕೂಡ BPA ಫ್ರೀ ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಐಟಮ್ಸ್ಗಳಾಗಿವೆ. ನೋಡಿ, ಈ ರೀತಿ ಜ್ಯೂಸ್ ಎಲ್ಲ ಒಂದು ಕಡೆ ಬಂದುಬಿಡುತ್ತೆ. ಬಂದಮೇಲೆ ನೀವು ಇದಕ್ಕೆ ಐಸ್ ಕ್ಯೂಬ್ಸ್ ಬೇಕು ಅಂದರೆ ಹಾಕ್ಬೋದು, ಅಥವಾ ಶುಗರ್ ಬೇಕು ಅಂದರೆ ಆ್ಯಡ್ ಮಾಡ್ಬೋದು. ಹೇಗೆ ಬೇಕೋ ಹಾಗೆ ಮಿಕ್ಸ್ ಮಾಡಿಕೊಂಡು ಈ ಜ್ಯೂಸನ್ನು ಕುಡಿಬಹುದು. ಇನ್ನು ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿರುತ್ತೆ. ಫ್ರೆಂಡ್ಸ್, ಇದು ಒಂದು ABC ಜ್ಯೂಸ್. ಇದು ನಮ್ಮ ಇದರಲ್ಲಿ ವಾಯಲೋಕ ಚಾನಲ್ನಲ್ಲಿ ಆಲ್ರೆಡಿ ಇದನ್ನು ಹೇಗೆ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಹುಷಾರಿಲ್ದಾಗ ಕೆಲವರಿಗೆ ಈಸಿಯಾಗಿ ಡೈಜೆಸ್ಟ್ ಆಗೋದಿಲ್ಲ, ಅಂಥ ಟೈಮ್ನಲ್ಲಿ ಈ ಥರ ಜ್ಯೂಸ್ಗಳನ್ನ ಮಾಡಿಕೊಟ್ರೆ ಅವ್ರಿಗೂ ಕೂಡ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಇನ್ನು ಇದರಲ್ಲಿ ಜ್ಯೂಸ್ಗಳು ಮಾಡೋದಂತೂ ತುಂಬಾ ಈಸಿ. ಡೈರೆಕ್ಟಾಗಿ ಹಣ್ಣು ಹಾಗೇ ಹಾಕ್ಬೋದು. ಈ ಕಿತ್ತಳೆ ಮತ್ತು ಮೋಸಂಬಿ ಎಲ್ಲ ಬರುತ್ತಲ್ವ, ಅದನ್ನು ಸಿಪ್ಪೆ ತೆಗೆದುಬಿಟ್ಟು ಡೈರೆಕ್ಟಾಗಿ ಹಣ್ಣು ಅದು ಹಾಗೇ ಹಾಕ್ಬೋದು. ವೇಸ್ಟೇಜ್ ಎಲ್ಲ ಈ ಕಡೆ ಬಂದುಬಿಡುತ್ತೆ, ಮತ್ತು ನಮಗೆ ಅದರ ರಸ ಈ ಕಡೆ ಬಂದುಬಿಡುತ್ತೆ. ನೀವು ಅನ್ಕೋಬೋದು ನಾವು ಮಿಕ್ಸಿಯಲ್ಲೇ ಜ್ಯೂಸ್ ಮಾಡ್ಕೋಬೋದಲ್ವಾ, ಇದರಲ್ಲಿ ಯಾಕೆ ಮಾಡ್ಕೋಬೇಕು ಅಂತ. ಸೊ ಇದರಲ್ಲಿ ಮಾಡೋದ್ರಿಂದ ಟೇಸ್ಟ್ ಕೂಡ ತುಂಬ ಡಿಫ್ರೆಂಟ್ ಆಗಿರುತ್ತೆ. ಯಾಕೆಂದರೆ ಈಗ ಆರೆಂಜ್ ಮತ್ತು ಮೋಸಂಬಿ ಇರುತ್ತಲ್ವ, ಸಿಪ್ಪೆ ತೆಗೆದುಬಿಟ್ಟು ಡೈರೆಕ್ಟಾಗಿ ಇದರಲ್ಲಿ ಹಾಕಿಬಿಟ್ಟು ಜ್ಯೂಸ್ನ ತೆಗಿಬೋದು. ಸೊ ಜ್ಯೂಸ್ ನಮಗೆ ಸಪ್ರೇಟಾಗಿ ಸಿಗುತ್ತೆ. ಅದರ ವೇಸ್ಟೇಜು ಸಿಪ್ಪೆ ಎಲ್ಲ ಇರುತ್ತಲ್ವ, ಅದನ್ನು ನಾವು ಮಿಕ್ಸಿಯಲ್ಲಿ ಹಾಕಿದಾಗ ಅದು ಮಿಕ್ಸಿಯಲ್ಲಿ ಜ್ಯೂಸ್ ಜೊತೆಗೆ ಅದು ಕೂಡ ಗ್ರೈಂಡ್ ಆಗಿ ಬರುತ್ತೆ. ನಾವು ಕುಡಿಬೇಕಾದ್ರೆ ಚಿಕ್ಕ ಚಿಕ್ಕ ಪೀಸ್ಗಳು ಮತ್ತು ಅದ್ರ ಬೀಜ ಎಲ್ಲ ಸಿಗ್ತಾ ಇರುತ್ತೆ ಅಲ್ವಾ, ಕಹಿ ಅನಿಸೋದು ಆ ಥರ ಎಲ್ಲ ಅನಿಸುತ್ತೆ. ಬಟ್ ಈ ಜ್ಯೂಸ್ ಮೇಕರಲ್ಲಿ ಜ್ಯೂಸ್ ಮಾಡ್ಕೊಳ್ಳೋದ್ರಿಂದ ಆ ಥರ ಸಿಪ್ಪೆ ಸಿಗೋದು, ಬೀಜ ಸಿಗೋದು ಆ ಥರ ಏನೂ ಇರೋದಿಲ್ಲ. ಯಾಕೆಂದರೆ ಅದೇ ಸಪ್ರೇಟಾಗಿ ಇದರಲ್ಲಿ ಕಲೆಕ್ಟ್ ಆಗುತ್ತೆ. ನಮಗೆ ಪ್ಯೂರ್ ಜ್ಯೂಸ್ ಸಿಗುತ್ತೆ, ನಮಗೆ ಹೊರಗಡೆ ಸಿಗುತ್ತಲ್ವ ಬಾಟಲಲ್ಲಿ, ಅದೇ ಥರ ಇರುತ್ತೆ. ಆದರೆ ಇದು ಕಂಪ್ಲೀಟಾಗಿ ನ್ಯಾಚುರಲ್, ಫ್ರೆಶ್ ಆಗಿ ಮಾಡ್ಕೊಂಡ್ಬಿಟ್ಟು ಹಾಗೆ ಕುಡಿಬಹುದು. ಇದರಲ್ಲಿ ಬರೀ ನ್ಯಾಚುರಲ್ ಜ್ಯೂಸ್ ಒಂದೇ ಮಾಡೋದಲ್ಲ, ಇದರಲ್ಲಿ ನ್ಯಾಚುರಲ್ ಐಸ್ ಕ್ರೀಮ್ ಮಾಡ್ಬೋದು, ನ್ಯಾಚುರಲ್ ಶೇಕ್ಸ್ನ ಮಾಡ್ಬೋದು. ಮುಂದೆ ಬರ್ತಾ ಅದನ್ನೆಲ್ಲ ಹೇಗೆ ಮಾಡಬೇಕು ಅನ್ನೋದು ಕೂಡ ತೋರಿಸ್ತೀನಿ. ಫ್ರೆಂಡ್ಸ್, ನಿಮಗೂ ಕೂಡ ಈ ಜ್ಯೂಸ್ ಮೇಕರ್ ಬೇಕು ಅಂದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನಿಮಗೆ ಅಮೆಝಾನಲ್ಲಿ ಹಾಗೆ ಅಗರೋರವರ ವೆಬ್ಸೈಟ್ನಲ್ಲಿ ಈ ಪ್ರಾಡಕ್ಟ್ ಸಿಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟ್. ಪ್ರತಿಯೊಬ್ಬರ ಮನೇಲಿ ಇರಬೇಕು ಈ ಥರ ಒಂದು ಜ್ಯೂಸ್ ಮೇಕರ್ ಇತ್ತು ಅಂದರೆ ಈಸಿಯಾಗಿ ಜ್ಯೂಸ್ ಮಾಡಿಕೊಂಡು ಅವಾಗ ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಬಹುದು. ಫ್ರೆಂಡ್ಸ್, ಇವತ್ತು ಪಾಯಸ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ನನಗೆ ಕೇಳಿ ಮಾಡ್ತಾ ಇದ್ದಾರೆ. ಅದಕ್ಕಿಂತ ವಾಸಿ ನಾನೇ ಮಾಡ್ಬೋದಲ್ಲ ಅಂತ. ಬಟ್ ಆದರೂ ಏನು ರಾಜು ಮಾಡೋದ್ರಲ್ಲಿ ಪ್ರೀತಿ ಇರುತ್ತೆ, ಒಪ್ತೀನಿ, ಇಲ್ಲ ಅನ್ನಲ್ಲ. ಮಾಡಿ ಶಾವಿಗೆ ಪಾಯಸ ಮಾಡ್ತಿದ್ರೆ ಇವತ್ತು. ಅದು ಸ್ವಲ್ಪ ಕೆಂಪಗಾದ್ಮೇಲೆ ದ್ರಾಕ್ಷಿ ಹಾಕಬೇಕು. ದ್ರಾಕ್ಷಿ ಹಾಕಿ ರಾಜು ಇದ್ದು ನನಗೆ ಹೇಳಬೇಡ, ನನಗೆ ಮಾಡೋಕ್ಕೆ ಬರುತ್ತೆ, ನಾನು ಮಾಡ್ತೀನಿ, ಸುಮ್ಮನೆ ಇರು ಅಂತ ಹೇಳ್ತಾರೆ. ಅದೇನೋ ಸ್ವಲ್ಪ ಸೀದೋಯ್ತು ಅಂದರೆ ಮುಂಚೆನೇ ಹೇಳಬೇಕಿತ್ತಲ್ವ ನೀನು ಅಂತ ಹೇಳ್ತಾರೆ. ಅದಕ್ಕೆ ಮುಂಚಿತವಾಗಿ ಹೇಳ್ಬಿಡ್ತೀನಿ ಸ್ಟೆಪ್ಸ್ ಏನೇನಿದೆ ಅಂತ ಹೇಳಿ ಅವ್ರು ಮಾಡ್ತಾ ಹೋಗ್ತಾರೆ. ಇನ್ನೊಂದೇನು ಗೊತ್ತಾ, ಕೆಲವು ಗಂಡಸರು ಅಡುಗೆ ಮಾಡಬೇಕು ಅಂದರೆ ಜಾಸ್ತಿ ಪಾತ್ರೆಗಳನ್ನೆಲ್ಲ ಬಳಸ್ತಾರೆ. ಅದೇ ರೀತಿ ನಮ್ಮ ರಾಜು ಕೂಡ ಅಷ್ಟೇ. ಬಟ್ ಹೆಂಗಸ್ರು ಆ ಥರ ಇರೋದಿಲ್ಲ. ಇದು ಮಿಕ್ಸ್ ಮಾಡೋಕ್ಕೆ ಒಂದು ಸೌಟ್ ಇಟ್ಕೊಂಡ್ವಿ ಅಂದರೆ ಅದನ್ನೇ ಲಾಸ್ಟ್ವರೆಗೂ ಇಟ್ಕೊಂಡಿರ್ತಾರೆ. ಎಲ್ಲರೂ ಆ ಥರ ಇರೋದಿಲ್ಲ, ಕೆಲವರು ಆ ಥರನೇ ಇರ್ತಾರೆ. ಬಟ್ ರಾಜು ಆ ಥರ ಮಾಡೋದ್ರಿಂದ ಏನಾಗುತ್ತೆ ಗೊತ್ತಾ, ಸ್ಪೀಡಾಗಿ ಕೆಲಸ ಆಗುತ್ತೆ, ಬಟ್ ಪಾತ್ರೆಗಳು ಜಾಸ್ತಿ ಬೀಳುತ್ತೆ.
ಪಾಯಸ ಸ್ವಲ್ಪ ಬೇಗನೆ ಮಾಡ್ತಾ ಇದ್ದಾರೆ, ಅದು ಏಕೆಂದರೆ ಚೆನ್ನಾಗಿ ಸ್ವೀಟ್ ಎಲ್ಲ ಹಿಡಿಬೇಕು. ಜೊತೆಗೆ ಚಿನ್ನಿಮನ ಸ್ಕೂಲಿಂದ ಕರ್ಕೊಂಬರ್ಬೇಕು. ಆಮೇಲೆ ಇವ್ರು ಮಾಡ್ತೀನಿ ಅಂದರೂ ಆಗೋದಿಲ್ಲ, ಇಬ್ಬರು ಮಕ್ಕಳನ್ನ ನೋಡ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕಾಗಿ ಇವರು ಫಸ್ಟ್ ನಾನು ಸ್ವೀಟ್ ಮಾಡಿಬಿಡ್ತೀನಿ, ನಿನ್ನ ಅಡುಗೆ ಆಮೇಲೆ ಬೇಕಾದರೆ ಮುಗಿಸ್ಕೊ ಅಂತ ಹೇಳಿದ್ರು. ಜೊತೆಗೆ ಪಾಪು ಕೂಡ ಮಲಗಿರೋದ್ರಿಂದ ನಾನು ಅಡುಗೆ ಮುಗಿಸ್ಕೋತೀನಿ. ಹಾಗೆ ರಾಜು ಪಾಯಸ ಮಾಡಿದ್ಮೇಲೆ ಅವ್ರು ಕೆಲಸ ಮಾಡಲಿಕ್ಕೆ ಹೋಗಿಬಿಡ್ತಾರೆ. ಇನ್ನು ಅದಾದಮೇಲೆ ನಾನು ಫ್ರೀ ಆಗ್ತೀನಿ, ಆ ಟೈಮ್ನಲ್ಲಿ ಹೋಗಿ ರೆಸ್ಟ್ ಮಾಡ್ತೀನಿ. ಫೈನಲಿ ರಾಜು ಪಾಯಸ ಮಾಡೋದನ್ನ ಕಲ್ತ್ಬಿಟ್ರು. ಮದುವೆ ದಿನ ಸ್ಪೆಷಲ್. ಈಗ ಎಷ್ಟು ವರ್ಷ? 8 9 8 ಅಲ್ಲ, 10 ಇಯರ್ಸ್ಗೆ ಮತ್ತೆ ಮದುವೆ ಮಾಡ್ಕೊಳೋಣ. ಆಯ್ತು ರಾಜು, ಅದು ಮುಚ್ಚಬೇಕು. ಆಫ್ ಮಾಡೋದ? ನನಗೆ ರಾಜು ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು ತಿನ್ನಬೇಕಂದ್ರೆ ತುಂಬಾ ಇಷ್ಟ. ಬಟ್ ಅವ್ರಿಗೆ ಹೇಳಲ್ಲ, ಅವ್ರು ಇಷ್ಟಪಟ್ಟು ಮಾಡ್ತಾರಲ್ವ ಆ ಟೈಮ್ನಲ್ಲಿ ಓಕೆ ಹೇಳ್ತೀನಿ, ಏಕೆಂದರೆ ಅವ್ರಿಗೂ ಇಂಟ್ರೆಸ್ಟ್ ಬರಬೇಕಲ್ವ ಮಾಡಲಿಕ್ಕೆ. ಇನ್ನು ಅನ್ನ ಸಾರು ನಾನಿವಾಗ ಮಾಡಿಬಿಡ್ತೀನಿ. ಫ್ರೆಂಡ್ಸ್, ತುಂಬ ಜನರು ಕೇಳ್ತಾಯಿದ್ರು ರಾಜು ಸರ್ಗೆ ಹುಷಾರಾಯ್ತಾ, ರೆಸ್ಟ್ ಮಾಡೋಕ್ಕೆ ಹೇಳಿ ಅಂತ ಹೇಳಿಬಿಟ್ಟು. ಈಗ ಪರವಾಗಿಲ್ಲ, ಹುಷಾರಾಗಿದ್ದಾರೆ ಅವರು, ಸ್ವಲ್ಪ ದಿವಸ ಚೆನ್ನಾಗಿ ರೆಸ್ಟ್ ಮಾಡಿದ್ದಾರೆ. ಹಾಗೆ ಇವತ್ತು ನಮ್ಮ ಆ್ಯನಿವರ್ಸರಿ ಅಲ್ವಾ, ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತು. ಹಾಗೆ ನನ್ನ ಬಗ್ಗೆ ತುಂಬ ಜನರಿಗೆ ಗೊತ್ತಿದೆ, ಏಕೆಂದರೆ ನಾನು ಪ್ರತಿ ಸಲ ಆ್ಯನಿವರ್ಸರಿಯಲ್ಲಿ ಸ್ವಲ್ಪನಾದರೂ ಹೇಳಿರ್ತೀನಿ ನನ್ನ ಬಗ್ಗೆ, ರಾಜು ಬಗ್ಗೆ. ಇವತ್ತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರ್ತಾರಲ್ವ, ಅವ್ರು ಬಂದು ಕ್ವಶನ್ ಮಾಡ್ತಾ ಇರ್ತಾರೆ ನನಗೆ, ನಿಮ್ಮಿಬ್ಬರದು ಲವ್ ಮ್ಯಾರೇಜಾ? ಏಕೆಂದರೆ ಸ್ವಲ್ಪ ಕಲರ್ ಡಿಫ್ರೆನ್ಸ್ ಇರೋದ್ರಿಂದ ಕೆಲವರು ಹೊಸದಾಗಿ ಬಂದಿರೋರು ಅಂದ್ಕೊಳ್ತಾ ಇದ್ದಾರೆ ನಮ್ಮಿಬ್ಬರದು ಲವ್ ಮ್ಯಾರೇಜ್ ಅಂತ. ನಮ್ಮ ಹಳೇ ವ್ಯೂವರ್ಸ್ ಎಲ್ಲರಿಗೂ ಗೊತ್ತು ನಮ್ಮದು ಲವ್ ಮ್ಯಾರೇಜ್ ಅಲ್ಲ ಅಂತ ಹೇಳಿಬಿಟ್ಟು. ಬಟ್ ಹೊಸೊಬ್ರು ಕೇಳ್ತಾ ಇದ್ದಾರೆ ಲವ್ ಮ್ಯಾರೇಜಾ ನಿಮ್ಮದು ಅಂತ. ಹಾಗಾಗಿ ಹೇಳೋಣ ಅಂದ್ಕೊಂಡೆ, ನಮ್ಮದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜೇ. ಎರಡೂ ಫ್ಯಾಮ್ಲಿ ಒಪ್ಕೊಂಡು ಮಾಡಿದ್ರು ಅಂಥದ್ದೇ. ಏಕೆಂದರೆ ಕೆಲವು ಜನರು ಅಂದ್ಕೊಂಡ್ಬಿಟ್ಟಿರ್ತಾರೆ ಈ ಥರ ಕಲರ್ ಡಿಫ್ರೆನ್ಸ್ ಇದ್ದರೆ ಅವರಿಗೆ ಅರೇಂಜ್ ಮ್ಯಾರೇಜ್ ಮಾಡೋದೇ ಇಲ್ಲ ಅಂತ ಹೇಳಿಬಿಟ್ಟು. ಅದಕ್ಕಾಗಿಯೇ ನನಗೆ ಬಂದು ಕಮೆಂಟ್ಸ್ ಮಾಡಿ ಕೇಳ್ತಾ ಇರ್ತಾರೆ, ನಿಮ್ಮದು ಲವ್ ಮ್ಯಾರೇಜಾ ಅಂತ ಹೇಳಿಬಿಟ್ಟು. ಇಲ್ಲ, ನಮ್ಮಿಬ್ಬರದು ಅರೇಂಜ್ ಮ್ಯಾರೇಜೇ, ಲವ್ ಮ್ಯಾರೇಜ್ ಅಂತೂ ಅಲ್ಲ. ಸೊ ರಾಜುನ ನಾನು ಕಲರ್ ನೋಡಿ ಮದುವೆ ಆಗಲಿಲ್ಲ. ಸೊ ನಾನು ತುಂಬ ಇಷ್ಟಪಟ್ಟಿನೇ ಆಗಿರೋದು, ಬಟ್ ಕಲರ್ ನೋಡಿ ಅಂತೂ ಮದುವೆ ಆಗಿಲ್ಲ. ಇನ್ನೊಂದೇನು ಅಂದರೆ, ರಾಜುದು ಹಾನೆಸ್ಟಿ ನೋಡಿಬಿಟ್ಟು ತುಂಬ ಇಷ್ಟ ಆಗಿ ನಾನು ಮದುವೆ ಮಾಡ್ಕೊಂಡಿರೋಂಥದ್ದು. ಕೆಲವ್ರು ಏನು ಅಂದ್ಕೊಳ್ತಾರೆ ಅಂದರೆ, ದುಡ್ಡು ನೋಡಿಬಿಟ್ಟು ಮದುವೆ ಆಗಿದ್ದಾರೆ ಅಂತ ಹೇಳಿ ಅಂದ್ಕೊಳ್ತಾರೆ. ನಾನು ಮೊದಲೇ ಹೇಳಿದ್ನಲ್ವ, ಹಾನೆಸ್ಟಿ ನೋಡಿ ಇಷ್ಟಪಟ್ಟು ಮದುವೆ ಆಗಿದ್ದು ಅಂತ. ಅದು ಹೇಗೆ ಹೇಳ್ತೀನಿ ನೋಡಿ. ಸೊ ಈಗ ಮದುವೆ ಮಾಡಬೇಕಾದ್ರೆ ಕೆಲವೊಂದು ಸುಳ್ಳುಗಳೆಲ್ಲ ಹೇಳಿ ಮಾಡಬೇಕು ಅಂತ ಹೇಳಿ ನೋಡ್ತಾ ಇರ್ತಾರೆ. ಈ ಥರ ಅವ್ರ ಕಡೆಯವರಾಗಿರ್ಬೋದು, ಬೇರೆಯವರು ಮದುವೆ ಮಾಡಬೇಕು ಅಂತ ಹೇಳಿ ಏನೋ ಒಂದು ಸುಳ್ಳು ಹೇಳಿ ಮಾಡ್ತಿರ್ತಾರೆ. ಅದೇ ಥರ ನಮಗೂ ಹೇಳಿದ್ರು, ಏನಂದರೆ ರಾಜು ಫಾರಿನ್ಗೆ ಹೋಗ್ತಾನೆ, ಫಾರಿನ್ಗೆ ಹೋಗಿ ಅಲ್ಲಿ ಲಕ್ಷಾಂಗಟ್ಟಲೆ ದುಡ್ಡು ದುಡಿತಾರೆ, ನೀನು ಕೂಡ ಅಮೇರಿಕಾದಲ್ಲಿರ್ಬೋದು, ಅಲ್ಲೇ ಸೆಟ್ಲ್ ಆಗ್ಬೋದು. ಸೊ ಈ ಥರ ಎಲ್ಲ ಹೇಳಿದರು. ಬಟ್ ನನಗೆ ಅದ್ರ ಬಗ್ಗೆ ಏನೂ ಇಂಟ್ರೆಸ್ಟ್ ಇರಲಿಲ್ಲ. ಏನು ಈ ಥರ ಫಾರಿನ್ಗೆ ಹೋಗಬೇಕು, ಅವ್ರ ಹತ್ರ ಹಣ ಜಾಸ್ತಿ ದುಡಿಸ್ಬೇಕು, ಲಕ್ಷಾಂಗಟ್ಟಲೆ ಹಣ ದುಡಿತಾರೆ, ಆ ಥರ ಏನೂ ಇರಲಿಲ್ಲ. ಬಟ್ ಅವ್ರು ಬಂದು ನನಗೆ ಹೇಳಿದ್ರು, ಅಂದರೆ ತುಂಬ ದುಡಿತಾರೆ, ಲಕ್ಷಾಂಗಟ್ಟಲೆ ದುಡಿತಾರೆ, ಈ ಥರ ಎಲ್ಲ ಬಂದು ಹೇಳಿದರು ಮದುವೆ ಆಗಬೇಕಾದ್ರೆ. ಬಟ್ ರಾಜು ನನಗೆ ಕಾಲ್ ಮಾಡಿ ಏನು ಹೇಳಿದ್ರು ಗೊತ್ತಾ, ಅಂದರೆ ನಿಜ ಗೊತ್ತಾಗಬೇಕು, ಅದನ್ನ ನೋಡಿ ನಾನು ಮದುವೆ ಆಗಬೇಕು ಅನ್ನೋದು ಅವರಿಗಿತ್ತು. ಸೊ ಅವ್ರು ಬಂದು, ಅದು ಕ್ಯಾನ್ಸಲ್ ಆದರೂ ಪರವಾಗಿಲ್ಲ ಅಂತ ಹೇಳಿ ಅಂದ್ಕೊಂಡಿದ್ರಂತೆ. ಅವ್ರು ಬಂದು ನನಗೆ ಹೇಳಿದ್ರು, ನೋಡಪ್ಪ, ನಾನು ಯಾವ ಫಾರಿನ್ಗೂ ಹೋಗ್ತಾ ಇಲ್ಲ, ನನಗೆ ಲಕ್ಷಾಂಗಟ್ಟಲೆ ಸಂಬಳನೂ ಇಲ್ಲ. ಸೊ ಇರೋ ಸಂಬಳದಲ್ಲೇ ನಾನು ಮನೆಗೆ ಕೊಟ್ಟು ನಾನು ನೋಡ್ಕೋತಾ ಇದ್ದೀನಿ. ಸೊ ನನ್ನ ಸ್ಯಾಲ್ರಿ ಇಷ್ಟು ಸ್ಯಾಲ್ರಿ ಬರುತ್ತೆ ನನಗೆ ಅಂತ ಹೇಳಿ ಅವ್ರು ಎಕ್ಸಾಕ್ಟಾಗಿ ಏನಿದೆಯೋ ಅವರ ರಿಯಲ್ ಲೈಫ್ ಅದನ್ನು ನನ್ನ ಜೊತೆ ಶೇರ್ ಮಾಡಿದರು. ಆ ಹಾನೆಸ್ಟಿ ನೋಡಿ ನನಗೆ ತುಂಬ ಇಷ್ಟ ಆಯಿತು. ಈಗ ನೋಡಿ, ಮದುವೆ ಆಗಬೇಕು ಅಂತ ಹೇಳಿ ಏನೋ ಒಂದು ಹೇಳಿಬಿಡ್ತಾರೆ, ಮುಂದೆ ಸಫರ್ ಆಗೋದು ನಾವೇ ಅಲ್ಲ ಅಂತ ಹೇಳಿಬಿಟ್ಟು ಅವ್ರು ನನಗೆ ಮುಂಚೆನೇ ಬಂದು ಹೇಳಿದ್ರು. ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕಾಗಿ ನಾವು ಮದುವೆ ಮಾಡ್ಕೊಂಡಿರೋದು, ಅಥವಾ ಏನೋ ಕಲರ್ ನೋಡಿನೋ ಹಣ ನೋಡಿನೋ ಮಾಡ್ಕೊಂಡಿಲ್ಲ. ಸೊ ಇವತ್ತು ಇಷ್ಟು ಚೆನ್ನಾಗಿದ್ದೀವಿ ಅಂದರೆ ಅವರು ಅವತ್ತು ಹೇಳಿದಾರಲ್ವ, ಅದಾಗಿರ್ಬೋದು. ಅವರು ಯಾವಾಗಲೂ ಹಾನೆಸ್ಟಾಗೇ ಇರ್ತಾರೆ, ಅದು ಒಂದು ವಿಷಯದಲ್ಲೇ ಅಲ್ಲ, ಯಾವಾಗಲೂ ನನ್ನ ಜೊತೆ ಹಾನೆಸ್ಟ್ ಆಗಿರ್ತಾರೆ. ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕಾಗಿಯೇ ನಾವು ಇವತ್ತು ಇಷ್ಟು ಸಂತೋಷವಾಗಿದ್ದೀವಿ ಅಂದರೆ ಅದೇ ಒಂದು ರೀಸನ್ ಅಂತ ಹೇಳ್ಬೋದು. ಫ್ರೆಂಡ್ಸ್, ತುಂಬ ಜನರು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ, ತುಂಬ ತುಂಬ ಥ್ಯಾಂಕ್ಸ್. ಕೆಲವು ಜನರು ನೆನಪಿಟ್ಕೊಂಡು ನಮಗಿಂತ ಮುಂಚೆನೇ, ಒಂದು 2 days ಮುಂಚೆನೇ ವಿಶ್ ಮಾಡಿದ್ದಾರೆ. ಪ್ರೀತಿಗೆ ತುಂಬ ತುಂಬ ಥ್ಯಾಂಕ್ಸ್. ಅವ್ರ ಎಕ್ಸ್ಪೀರಿಯನ್ಸ್ ಹೇಳಿದರು, ಮದುವೆ ಹೆಂಗಾದ್ವಿ ಅಂತ. ಶಾರೂನ್ನ ಮದುವೆ ಆಗಬೇಕು ಆದರೆ ಅವ್ರು ಹೇಳಿದಾಗೆ ಅರೇಂಜ್ಡ್ ಮ್ಯಾರೇಜು, ಅವ್ರದ್ದೆಲ್ಲ ಫೋಟೋಸು ಎಲ್ಲ ಕಳಿಸಿದ್ರು. ಆ ಫೋಟೋ ಕಳಿಸಿದಾಗ ನಾನು ನೋಡಿ, ಇವರೇನಪ್ಪ ಇವರು ಹೀರೋಯಿನ್ ಥರ ಇದ್ದಾರೆ, ಇವ್ರು ಯಾಕೆ ಇವ್ರ ಫೋಟೋ
ಇವರು ಹೀರೋಯಿನ್ ಥರ ಇದ್ದಾರೆ, ಇವ್ರ ಫೋಟೋ ನನಗೆ ಕಳಿಸಿದ್ದಾರೆ ಅಂತ ನನಗೆ ಸ್ವಲ್ಪ ಸರ್ಪ್ರೈಸ್ ಆಗಿಬಿಡ್ತೆ. ಆಮೇಲೆ ಅವ್ರ ಅಮ್ಮ ಹತ್ರ ಆಗಲಿ ನಮ್ಮ ಅಣ್ಣ ಅವ್ರ ಹತ್ರ ಆಗಲಿ ಅಲ್ಲಿ ಇಲ್ಲಿ ಹುಡುಕಾಡ್ಬಿಟ್ಟು ನಾನು ಅವ್ರ ಫೋನ್ ನಂಬರ್ ಕಲೆಕ್ಟ್ ಮಾಡಿಕೊಂಡೆ. ಫೋನ್ ನಂಬರ್ ಕಲೆಕ್ಟ್ ಮಾಡಿ ಫೋನ್ ಮಾಡಿ ಫಸ್ಟ್ ಕೇಳಿದ್ದು ಹಿಂಗೆ, ಯಾಕೆ ನನಗೆ ಮದುವೆ ಆಗ್ತಾ ಇದೆಯಾ ನೀನು ಅಂತ. ಸೊ ನಮ್ಮ ಫ್ರೆಂಡ್ಸಿಗೂ ಕೂಡ ಕೇಳಿದ್ರು ಅವರು. ಅಂದರೆ ನನ್ನ ಫ್ರೆಂಡ್ಸು, ರಾಜು ಫ್ರೆಂಡ್ಸು ಕೆಲವೊಬ್ಬರು ಒಬ್ಬರೇ ಗೊತ್ತಿರೋರು ಇರೋದ್ರಿಂದ ಅವ್ರಿಗೂ ಕೂಡ ಕೇಳಿದರು, ಶಾರನ್ಗೆ ಇಷ್ಟ ಇದೆಯಾ ಇಲ್ವಾ ಕೇಳು ಅಂತ ಹೇಳಿಬಿಟ್ಟು ಅವರು ಬಂದು ಹೇಳಿದರು ನನಗೆ. ಯಾಕೆ ಮದುವೆ ಆಗ್ತಾ ಇದೆಯಾ ನೀನು ನೋಡಿದ್ರೆ ಎಷ್ಟು ಚೆನ್ನಾಗಿ ಹೀರೋಯಿನ್ ಥರ ಇದೆಯಾ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಾ, ಎಷ್ಟು ಬ್ಯೂಟಿಫುಲ್ ಆಗಿದೆಯಾ, ನನಗೆ ಯಾಕೆ ಮದುವೆ ಆಗ್ತೀಯ ನೀನು, ಎಲ್ಲರೂ 4 ಜನ ನೋಡಿಬಿಟ್ಟು 4 ಥರ ಅನ್ಕೊತಾರೆ ನೋಡು, ಸುಮ್ಮನೆ ಬೇಡ, ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳು, ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ, ಅದು ಇದೆ ಅಂತ ಕನ್ವಿನ್ಸ್ ಮಾಡೋಕೆ ನೋಡಿದೆ ಫೋನಲ್ಲಿ. ಬಟ್ ಅವ್ರು ಏನಂದ್ರೆ ಗೊತ್ತಾ, ಅದನ್ನು ಕೇಳಿ ನಿನಗೆ ಇಷ್ಟ ಇಲ್ಲ ಅಂದರೆ ಹೇಳಿಬಿಡು, ನನಗೆ ಮಾತ್ರ ಇಷ್ಟ ಆಗಿದೆ ನಾನು ಮಾಡ್ಕೊತೀನಿ, ನಿನಗೆ ಇಷ್ಟ ಇಲ್ಲ ಅಂದರೆ ನೀವು ಹೇಳಿಬಿಡು ಅಂತ ಹೇಳಿ ಡೈರೆಕ್ಟಾಗಿ ಹೇಳಿಬಿಟ್ರು ಅವರು. ನನಗೆ ಶಾಕ್ ಆಗಿಬಿಡ್ತು, ಏನು ಇವರು ಹಿಂಗೆ ಹೇಳ್ತಾರಲ್ಲ ಅಂತ. ಆಮೇಲೆ ಅವ್ರಿಗೆ ಇಷ್ಟ ಇದೆ ಅಂತ ಹೇಳಿ ಕನ್ಫರ್ಮ್ ಆದಮೇಲೆ ನನಗೂ ತುಂಬ ಇಷ್ಟ ಆಯಿತು. ಇಬ್ಬರು ಮದುವೆ ಆದಮೇಲೂ ಸ್ವಲ್ಪ ಡೌಟ್ ಇತ್ತು ನನಗೆ, ಯಾಕೆ ಆಗ್ತಾರೆ ಇವರು, ಏನು ಇಷ್ಟ ಆಯಿತು ಇವ್ರಿಗೆ ನನ್ನಲ್ಲಿ ಅದು ಇದೆ ಅಂತ. ಆಮೇಲೆ ಬರ್ತಾ ಗೊತ್ತಾಯಿತು, ಅವರು ಕಲರ್ ನೋಡೋರಲ್ಲ, ಹಣ ನೋಡೋರಲ್ಲ, ಹಾನೆಸ್ಟಿ ನೋಡ್ತಾರೆ, ಟ್ರಸ್ಟ್ ಹೇಗಿದೆ ನೋಡ್ತಾರೆ, ಇನ್ನರ್ ಬ್ಯೂಟಿ ಅಂತಾರಲ್ವ ಅದನ್ನು ನೋಡೋರು. ಇಂಥವರು ಈ ಕಾಲದಲ್ಲಿ ಇದ್ದಾರಲ್ಲಪ್ಪ ಅಂತ ಅವಾಗ ಅರ್ಥ ಆಯಿತು ನನಗೆ. ಸೊ ಅದಕ್ಕಾಗಿ ಶಾರನ್ನು ಚೆನ್ನಾಗಿ ನೋಡ್ಕೊಳ್ಳೋದ್ರಲ್ಲಿ ಇದು ಒಂದು ರೀಸನ್. ನನಗೆ ತುಂಬ ರೀಸನ್ಸ್ ಇದೆ ಅವ್ರನ್ನ ಯಾಕೆ ಚೆನ್ನಾಗಿ ನೋಡ್ಕೊತೀನಿ ಅಂತ. ಬಟ್ ಇದು ಮೇನ್ ರೀಸನ್ ಏನಂದರೆ, ಅವರು ಇನ್ನರ್ ಬ್ಯೂಟಿ ನೋಡ್ತಾರೆ. ಎಲ್ಲೇ ಹೋದರೂ ತುಂಬ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಯಾರಿಗೆ ಏನೇ ಹೇಳಿದರು, ಈಗ ನೋಡಿ ನಾ ಕಪ್ಪಗಿದ್ದೇನೆ ಅಂತ ನಾನು ಡಿಸ್ರೆಸ್ಪೆಕ್ಟ್ ಕೊಡೋದಿಲ್ಲ. ಎಲ್ಲರ ಮುಂದೆ ಧೈರ್ಯವಾಗಿ ಹೇಳ್ತಾರೆ. ಕೆಲವು ಜನರು ಆ ರೀತಿ ಹೇಳೋದಿಲ್ಲ. ನಾನು ತುಂಬ ಜನರನ್ನು ನೋಡಿದ್ದೀನಿ, ಅವರು ಪಾರ್ಟ್ನರ್ ಏನಾದರೂ ಸ್ವಲ್ಪ ಚೆನ್ನಾಗಿಲ್ಲ, ಕಪ್ಪಗಿದ್ದಾರೆ, ಒಂಥರ ನೋಡೋಕ್ಕೆ ಇವ್ರಿಗೆ ಸೂಟ್ ಆಗ್ತಾ ಇಲ್ಲ ಅಂದರೆ ಬೇಗನೆ ಅವರು ಓಪನ್ ಆಗಿ ಹೇಳೋದಿಲ್ಲ, ಸ್ವಲ್ಪ ಸೈಡ್ ಹೋಗಿಬಿಡ್ತಾರೆ. ಬಟ್ ಇವ್ರು ಹಂಗಿಲ್ಲ, ಧೈರ್ಯವಾಗಿ ಹೇಳ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. 4 ಜನರಲ್ಲಿ ನಮಗೂ ಒಂಥರ ಪ್ರೌಡ್ ಫೀಲ್ ಬರೋ ಥರ ಮಾಡ್ತಾರೆ. ಅದನ್ನು ನೋಡಿ ನಾನು ತುಂಬ ಇಷ್ಟ ಆಯಿತು. ನಿಜವಾಗ್ಲೂ ಅವರು ಇನ್ನರ್ ಬ್ಯೂಟಿ ನೋಡಿ ಮಾಡ್ಕೊಂಡಿದ್ದಾರೆ. ನಾ ಹೇಗಿದ್ದೀನಿ, ನನ್ನ ಹತ್ರ ಹಣ ಇದೆಯಾ ಇಲ್ಲ ಇದೆಲ್ಲ ನೋಡ್ಕೊಂಡು ಮಾಡ್ಕೊಂಡಿಲ್ಲ. ಅದು ಯಾವಾಗ ನನಗೆ ಕನ್ಫರ್ಮ್ ಆಯಿತು ಅವಾಗಿಂದ ನನಗೂ ಟ್ರಸ್ಟ್ ಅನ್ನೋದು ಬೆಳೀತು. ಸೊ ಆವಾಗಿಂದ ನಾನು ಚೆನ್ನಾಗಿ ನೋಡ್ಕೋಬೇಕು, ಅವರು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಾನು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಒಂದು ಮನಸ್ಸಿನಲ್ಲಿ ಬಂದುಬಿಡುತ್ತಲ್ವ ಯಾರಿಗಾದರೂ ಅಷ್ಟೇ. ಸೊ ಅದು ಬಂದಾಗಿಂದ ನಾವಿಬ್ಬರು ಚೆನ್ನಾಗಿರೋದಕ್ಕೆ ಅದೊಂದು ರೀಸನ್ನು. ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ನಾವು ಧಾರವಾಡದಲ್ಲಿ ಇದ್ವಲ್ವಾ, ಅವಾಗ 1 ಇಯರೇನೋ ಅವ್ರು ಕೇಳ್ತಾಯಿದ್ರು, ನೀನು ನನ್ನ ಜೊತೆ ಸಂತೋಷವಾಗಿದೆಯಾ ಅಂತ. ಊನಪ್ಪ ನನಗೆ ಕೆಲವೊಂದು ಸಲ ಅಂತೂ ಸಿಟ್ಟೇ ಬಂದುಬಿಡೋದು. ಯಾಕೆಂದರೆ ಅವರಿಗೆ ನಾನೇನು ನಂಬ್ಸೋಕ್ಕೂ ಆಗೋದಿಲ್ಲ. ಸೊ ಅದು ಟ್ರಸ್ಟ್ ಅನ್ನೋದು ಬರಬೇಕು ಅವ್ರಿಗೆ ಅಲ್ವಾ. ನಾನು ಅದು ಇದು ಮಾಡಿ ನಂಬ್ಸೋದು ಅದು ಕರೆಕ್ಟ್ ಅಲ್ಲ. ಸೊ ಅವ್ರಿಗೆ ಟ್ರಸ್ಟ್ ಬರಲಿ ನನ್ನ ಮೇಲೆ ಅನ್ನೋದು ನನಗೆ ಇತ್ತು. ಹಾಗಾಗಿ ನಾನು ಅದನ್ನ ತಲೆನೇ ಕೆಡಿಸ್ಕೊತಿರ್ಲಿಲ್ಲ, ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತ ಹೇಳಿ ಸುಮ್ಮನೆ ಆಗ್ತಾಯಿದ್ದೆ. ಇನ್ನೊಂದು ಅವರ ಹಾನೆಸ್ಟಿ ಯಾಕೆ ಇಷ್ಟ ಆಯ್ತಪ್ಪ ಅಂದರೆ, ರಾಜುನ ನೋಡೋದಕ್ಕಿಂತ ಮುಂಚೆ ಕೆಲವರು ಬಂದು ನನ್ನ ನೋಡ್ಕೊಂಡು ಹೋಗಿದ್ರು. ಅವರು ನನ್ನನ್ನು ಮಾಡ್ಕೋಬೇಕು ಅಂತ ಹೇಳಿ ಕೆಲವೊಬ್ಬರು ಏನೇನೇನೇನೋ ಸ್ಟೋರಿ ಹೇಳ್ತಾಯಿದ್ರು. ಅದು ಕೆಲವು ದಿವಸ ಆದಮೇಲೆ ಗೊತ್ತಾಗೋದು. ಅಂದರೆ ಈಗ ಬಂದು ನೋಡಿದ ತಕ್ಷಣ ಅವ್ರು ಏನು ಎಕ್ಸೈಟ್ ಆಗಿ ಹೇಳೋಗ್ತಾಯಿದ್ರು. ಅದಾದಮೇಲೆ ಗೊತ್ತಾಗ್ತಾಯಿತ್ತು ಕೆಲವು ದಿವಸ ಆದಮೇಲೆ, ಅಪ್ಪ ಹಿಂಗೆಲ್ಲ ಹೇಳಬೇಕಾ, ಇರೋದನ್ನೇ ಹೇಳಿದ್ರೆ ಆಯ್ತಲ್ವಾ, ಹೆಣ್ಮಕ್ಳಿಗೆ ಇಷ್ಟ ಆಗತ್ತೆ, ಇದ್ದಂಗೆ ಹೇಳಿದ್ರೇ ಇಷ್ಟ ಆಗತ್ತೆ. ಅದು ಇದು ಅದಕ್ಕೆ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಹೇಳಿದ್ರೇ ಇಷ್ಟ ಆಗೋದಿಲ್ಲ. ಆ ಥರ ಕೆಲವೊಬ್ರು ಹೇಳ್ತಾಯಿದ್ರು ನನಗೆ. ಅದು ಆಮೇಲೆ ತುಂಬ ಬೇಜಾರಾಗ್ತಾಯಿತ್ತು. ಸೊ ಇವಾಗಲೇ ಹೀಗೆ ನಾಳೆ ಬೆಳಗ್ಗೆ ಮದುವೆ ಆದಮೇಲೆ ಇನ್ನೂ ಏನೆಲ್ಲ ಕವರ್ ಮಾಡ್ತಾರೆ, ಸೊ ಆ ಥರ ಥಾಟ್ ಎಲ್ಲ ಬಂದುಬಿಡ್ತಿತ್ತು ನನಗೆ. ಸೊ ಇವ್ರು ಬಂದುಬಿಟ್ಟು ನನ್ನ ಸ್ಯಾಲ್ರಿ ಇಷ್ಟು, ನನ್ನ ಲೈಫ್ ಸ್ಟೈಲ್ ಹಿಂಗಿರುತ್ತೆ, ನಾನು ಇರೋದೇ ಹೀಗೆ, ನಾನು ಯಾವ ಫಾರಿನ್ಗೂ ಹೋಗ್ತಾ ಇಲ್ಲ, ಇವ್ರ ಮಾತು ಕೇಳಬೇಡ ಅಂತ ಹೇಳಿದ್ರಲ್ವ. ಸೊ ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅವರು ನಿಜವಾಗ್ಲೂ ಅದೇನೇ ಆಗಿರಲಿ, ಅವರು ಎಷ್ಟು 10 ರೂಪಾಯಿ ದುಡಿಯೋದಾಗಿರಲಿ, 100 ರೂಪಾಯಿ ದುಡಿಯೋದಾಗಲಿ, ಅದು ಹೇಳ್ಕೊಂಡ್ರಲ್ವ, ಅದು ನನಗೆ ಖುಷಿ ಆಯಿತು. ಸೊ ಅದು ಒಂದು ರೀಸನ್ಗೆ ನಾನು ತುಂಬಾ ಇಷ್ಟ ಆಗಿದ್ದವರು. ಸೊ ಇವತ್ತು ಆ್ಯನಿವರ್ಸರಿ ಆಗಿರೋದ್ರಿಂದ ಇದೊಂದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನಿಸ್ತು. ಯಾಕೆಂದರೆ ತುಂಬ ಜನರು ಇದ್ರ ಬಗ್ಗೆ ಕೇಳ್ತಾ ಇದ್ರು. ಅದು ಅಲ್ಲದೆ ನಮ್ಮದು ಸ್ವೀಟ್ ಮೆಮೊರೀಸ್ ಅಲ್ವಾ, ನಿಮ್ಮ ಜೊತೆ ಶೇರ್ ಮಾಡೋದು ನನಗೆ ತುಂಬ ಖುಷಿ ಆಗುತ್ತೆ.
ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು ನಾನು. ಸೊ ಇವಾಗ ಕಾಮೆಂಟ್ಸ್ ಮಾಡ್ತಾ ಇರ್ತಾರಲ್ವ, ನಾನು ಎಷ್ಟೋ ವ್ಯೂವರ್ಸ್ ಹೇಳ್ತಿರ್ತಾರೆ ನೀವು ಎಷ್ಟು ಸಂತೋಷವಾಗಿದ್ದೀರಾ, 100 ಕಾಲ ಹೀಗೆ ಬಾಳಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾರೆ. ಆ್ಯಂಡ್ ಇನ್ನು ಕೆಲವರು ಹೇಳ್ತಾರೆ ರಾಜು ಅಂತ ಹಸ್ಬೆಂಡ್ ಸಿಕ್ಕಿರೋದ್ರಿಂದನೇ ನೀವು ಇಷ್ಟೊಂದು ಖುಷಿಯಾಗಿದ್ದೀರಾ, ನೀವು ತುಂಬ ಲಕ್ಕಿ ಶಾರೋನ್ ಅಂತ ಹೇಳಿ ಹೇಳ್ತೀರಾ, ನೀವು ಸಿನಿಮಾ ತುಂಬ ಲಕ್ಕಿ ಅಂತ ಅಪ್ಪ ಪಡೆದಿರೋದಕ್ಕೆ, ಈ ಥರ ಕಾಮೆಂಟ್ಸ್ ಮಾಡ್ತೀರಾ. ನೋಡಿ ಅವತ್ತೇನಾದರೂ ನಾನು ಏನೋ ದುಡ್ಡು ನೋಡಿನೋ ಅಥವಾ ಇನ್ನೊಂದು ನೋಡಿ ಮದುವೆ ಆಗಿದ್ರೆ ಇಷ್ಟು ಸಂತೋಷವಾಗಿರ್ತಾ ಇದ್ನೋ ಇಲ್ಲೋ ಗೊತ್ತಿಲ್ಲ. ಬಟ್ ರಾಜು ಅಷ್ಟು ಒಳ್ಳೆ ಮನುಷ್ಯ ನನ್ನ ಲೈಫಲ್ಲೇ ನೋಡಿಲ್ಲ. ಏಕೆಂದರೆ ನನಗೆ ಕೆಲವೊಂದು ಸಲ ನನಗೆ ಅನಿಸುತ್ತೆ ನಾನೇ ಅವ್ರನ್ನ ತುಂಬ ಏನೋ ಟಾರ್ಚರ್ ಕೊಡ್ತಾ ಇದ್ದೀನ. ಈಗ ನೋಡಿ ಮಗುನ ನೋಡ್ಕೋಬೇಕು ರಾಜು, ನಾನು ಸ್ವಲ್ಪ ನಿದ್ದೆ ಮಾಡ್ಬೇಕು, ನೈಟ್ ಕೆಲವೊಂದು ಸಲ ನಿದ್ದೆ ಆಗಲ್ಲ, ಸ್ವಲ್ಪ ಮಗುನ ನೋಡ್ಕೊಳ್ಳಿ ಅಂದರೆ ಸರಿ ನೀವು ಮಲ್ಕೊ ಅಂತ ಒಂದೇ ಮಾತಿನಲ್ಲಿ ಹೇಳ್ಬಿಡ್ತಾರೆ. ಅಟ್ಲೀಸ್ಟ್ ನಮಗಾದರೂ ಫೀಲ್ ಬರುತ್ತಲ್ವ, ಅಯ್ಯೋ ನಾನು ನಿದ್ದೆ ಮಾಡಬೇಕಲ್ವಾ ಅಂತೇಳಿ ಅನ್ನೋ ಫೀಲ್ ಬರುತ್ತಲ್ವ. ಅವ್ರು ಆ ಥರ ಇಲ್ಲ, ತೊಗೊಳೋದು ಹಿಂಗೆ ಎತ್ಕೊಂಡು ಬಂದುಬಿಡ್ತಾರೆ ಹಿಂಗೆ ಹಾಲಿಗೆ. ನನಗೆ ಅದು ನಿಜವಾಗ್ಲೂ ಶಾಕ್ ಆಗುತ್ತೆ, ಇಷ್ಟೊಂದು ಹಾನೆಸ್ಟ್ ಆಗಿದ್ದಾರಲ್ಲಪ್ಪ, ಏನೇ ಆದರೂ ಓಪನಾಗಿ ಹೇಳ್ತಾರೆ, ಅದು ನನಗೆ ತುಂಬ ಖುಷಿ ಆಗುತ್ತೆ. ಬರೀ ನನ್ನ ಜೊತೆ ಅಷ್ಟೇ ಇಲ್ಲ ಅವರು, ಕೆಲವರು ಅಂದ್ಕೊಂಡ್ಬಿಡ್ತಾರೆ ಹೆಂಡತಿ ಹತ್ರ ಅಷ್ಟೇ ಇರ್ತಾರೆ ಹೊರಗಿನ ಅವ್ರ ಹತ್ರ ಇಲ್ಲ ಅಂತ ಹೇಳಿಬಿಟ್ಟು. ಬಟ್ ನಾನು ನೋಡಿರೋ ಥರ ಪ್ರತಿಯೊಬ್ಬರ ಹತ್ರನೂ ಕೂಡ ಅವ್ರು ಆ ಥರನೇ ಇರ್ತಾರೆ. ಅದು ಓಪನ್ ಆಗಿ ಹೇಳ್ತಾರೆ, ಏನೇ ಆಗಲಿ ಒಳ್ಳೇದಾಗಲಿ ಕೆಟ್ಟದಾಗಲಿ ಓಪನ್ ಆಗಿ ಶೇರ್ ಮಾಡ್ತಾರೆ. ಒಳ್ಳೆ ಫ್ರೆಂಡ್ಲಿ ಆಗಿರ್ತಾರಪ್ಪ. ಏನಂದರೆ ಒಳಗೊಂದು ಹೊರಗೊಂದು ಇಟ್ಕೊಂಡು ಮಾತಾಡೋದಿಲ್ಲ ರಾಜು. ಅದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಅದನ್ನು ನಮ್ಮ ವ್ಯೂವರ್ಸ್ ಕೂಡ, ಅಂದರೆ ನೀವು ಡೈರೆಕ್ಟಾಗಿ ನೋಡಿಲ್ಲ ಅಂದ್ರೂ ವಿಡಿಯೋ ಮುಖಾಂತರ ಕೆಲವರು ನೋಡಿ ಗಮನಿಸಿದ್ದಾರೆ. ಸೊ ಅದು ನನಗೆ ಅನಿಸುತ್ತೆ ಇವರು ಹೆಂಗಿದ್ರು ಕೂಡ ಕ್ಲಿಯರಾಗಿ ಕಾಣಿಸ್ಬಿಡ್ತಾರಲ್ಲಪ್ಪ, ಇವ್ರ ಹಾನೆಸ್ಟಿ ಅನ್ನೋದು ಹೊರಗಡೆ ಕ್ಲಿಯರಾಗಿ ಕಾಣುತ್ತಲ್ಲ ಅಂತ. ಸೊ ಇದು ನಿಮ್ಮ ಜೊತೆ ಶೇರ್ ಮಾಡಿದ್ನಲ್ವ, ತುಂಬಾ ಖುಷಿ ಅನ್ನಿಸ್ತಾ ಇದೆ. ಸೊ ಇದನ್ನೆಲ್ಲ ನಾವು ಡೈರೆಕ್ಟಾಗಿ ಹೇಳೋಕ್ಕಾಗಲ್ಲ ರಾಜುಗೆ, ನಗ್ತಾರೆ ಅವರು. ಅದಕ್ಕೆ ವಿಡಿಯೋ ಮೂಲಕ ಹೇಳ್ತಾ ಇದ್ದೀನಿ, ಸರಿನಾ? ಈಗ ಹೋಗಿ ಸ್ಪೆಷಲ್ ಅಡುಗೆ ರೆಡಿ ಮಾಡಿದ್ದೀವಿ, ಇಬ್ಬರು ಸೇರಿ ಊಟ ಮಾಡ್ತೀವಿ, ಎಲ್ಲರೂ ಸೇರಿ ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬರ್ತೀನಿ. ಇನ್ನು ಈಗ ಫಸ್ಟ್ ಚಿನ್ನಿಮಾಗ ಊಟ ಮಾಡಿಸ್ದೆ, ಈಗ ನಾವು ಮಾಡ್ತಾಯಿದ್ದೀವಿ ಅನ್ನ ಸಾರು ಪಾಯಸ. ಇದು ಅಜ್ವಾನ ಚಟ್ನಿ ಪುಡಿ, ಅಂದರೆ ಅದು ಡೈಜೆಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಸೌತೆಕಾಯಿ, ಸ್ವಲ್ಪ ಉಪ್ಪಿನಕಾಯಿ. ಫ್ರೆಂಡ್ಸ್, ಇನ್ನು ಚಿನ್ನಿಮ್ಮ ಈಗ ತಾನೇ ಎದ್ದಿದ್ದಾಳೆ. ಅವಳಿಗೆ ಯಾವುದೇ ಕೇಕ್ ಕಟಿಂಗ್ ಮಾಡಿದ್ರು ಡ್ರೆಸ್ ಚೆನ್ನಾಗಿರೋದು ಹಾಕ್ಕೋಬೇಕು, ಅಂದರೆ ಅದು ಒಂದು ಸೆಲೆಬ್ರೇಷನ್ ಥರ ಮಾಡ್ಕೋಬೇಕು. ಸೆಲೆಬ್ರೇಟ್ ಮಾಡ್ಬೇಕನ್ನೋದು ತುಂಬ ಖುಷಿ. ಅಂದರೆ ಕೇಕ್ ತಂದಿರೋದು ನೋಡಿದಾಳೆ, ಹೊಸ ಡ್ರೆಸ್ ಇಲ್ವಾ ಅಂತ ಕೇಳ್ತಾ ಇದ್ದಾಳೆ ಅವಳು. ಅದಕ್ಕೆ ಈ ಡ್ರೆಸ್ ಹಾಕ್ತಾಯಿದ್ದೀನಿ ಅವಳಿಗೆ. ಅಂದರೆ ನಂದು ಸೇಮ್ ಇದೇ ಥರ ಡ್ರೆಸ್ ಇದೆ. ನನಗೆ ಯಾಕೋ ನಾನು ಚಿನ್ನಿಮ್ಮ ಸೇಮ್ ಡ್ರೆಸ್ ಹಾಕ್ಕೋಬೇಕು ಅಂತಲೇ ಇಷ್ಟ ಆಗೋದು ಅಲ್ಲ ಚಿನ್ನಿ? ಸೊ ಅದಕ್ಕೆ ಸ್ವಲ್ಪ ಮ್ಯಾಚಿಂಗ್ ಇದ್ದರೆ ಅವಳಿಗೆ ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಓಹೋ ಹೊಸ ಡ್ರೆಸ್ ಇದು, ಅಮ್ಮ ಕೂಡ ಹಾಕ್ಕೊಂಡಿದ್ದಾರೆ ಹೊಸ ಡ್ರೆಸ್ ಅಂತೇಳಿ ಫೀಲ್ ಆಗ್ತಾಳೆ ಅಂತ ಹಾಕ್ತಾಯಿದ್ದೀನಿ. ತಗೋ ಚಿನ್ನಿ ಹಾಕೋ, ಕೇಕ್ ಕಟ್ ಮಾಡೋಣ ಈಗ. ಹಾಂ ಹಾಂ, ಚೆನ್ನಾಗಿದೆಯಾ ಚಿನ್ನಿಮ್ಮ ಡ್ರೆಸ್? ಹಾಂ, ಪ್ಯಾಂಟ್ ಸ್ವಲ್ಪ ಮೇಲಾಗ್ತದೆ, ಇವಳು ಮೇಲೆ ಹಾಕ್ಕೊಟ್ಟಿದ್ದಾಳೆ, ಕೆಳಗಿಳಿಸ್ಲಿ ಕೆಳಗಿಳಿಸು. ಸೊ ಈಗ ಹೋಗಿ ನಾನು ರೆಡಿಯಾಗಿ ಬರ್ತೀನಿ. ಇವಳಿಗೆ ಸ್ವಲ್ಪ ಜಡೆ ಹಾಕಿ ನಾನು ರೆಡಿಯಾಗಿ ಬರ್ತೀನಿ. ಪಾಪು ಜೊತೆ ಇದು ಮೊದಲನೇ ಆ್ಯನಿವರ್ಸರಿ ಅಲ್ವಾ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸ್ವಲ್ಪ ಚೆನ್ನಾಗಿ, ಅಂದರೆ ನಾಳೆ ಬೆಳಗ್ಗೆ ಅವನು ಈ ವಿಡಿಯೋ ನೋಡಿದಾಗ ಅವನು ಖುಷಿ ಪಡ್ಬೇಕು, ಏನಪ್ಪ ಹಿಂಗಿದ್ದಾರೆ ಅನ್ಕೋಬಾರ್ದು. ನೀಟಾಗಿ ರೆಡಿ ಆಗ್ತಾಯಿದ್ದೀವಿ. ಸ್ವಲ್ಪ ಚಿನಿಮದೇ ಪ್ಲ್ಯಾನ್ ಇದೆಲ್ಲ. ಚಿನಿಮಾಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವೇನು ಮಾಡಲ್ಲ ಅಲ್ಲ ಚಿನಿ? ನಿಂಗೆ ಡ್ರೆಸ್ ಹಾಕ್ಕೋಬೇಕಂತ ಇಂಟ್ರೆಸ್ಟ್. ಜಡೆ ಹಾಕೋಣ, ಮೇಲೆ ಹಾಕ್ಕೋಬಾರ್ದು ಮಾ, ಲಂಗ ಅಲ್ಲ ಇದು, ಪ್ಯಾಂಟ್ ಇದು, ಕೆಳಗೆ ಇಳಿಸ್ಕೋಬೇಕು. ಎಷ್ಟು ಮೇಲೆ ಹಾಕ್ಕೊಂಡ್ರೆ ಹೆಂಗೆ? ಫ್ರೆಂಡ್ಸ್, ಈಗ ನಾನು ಪಾಪು ಚಿನ್ನಿಮ ರೆಡಿಯಾಗಿದ್ದೀವಿ. ರಾಜು ರೆಡಿ ಆಗೋಕ್ಕೆ ಹೋಗಿದ್ದಾರೆ. ಇನ್ನು ಕೇಕು ಮಧ್ಯಾಹ್ನನೇ ತರಿಸಿಟ್ಟಿದ್ವಿ, ಚಿನ್ನಿಮ ಎದ್ಮೇಲೆ ಕಟ್ ಮಾಡೋದ ಅಂತ. ಏನ ಏನ ಸರಿ ಫ್ರೆಂಡ್ಸ್, ಈಗ ಕೇಕ್ ಕಟ್ ಮಾಡೋಣವಾ? ಹನಿ ಬಿ ಕೇಕಾ? ಹನಿ ಬಿ ಕೇಕ್ ಅಂತೆ. ನನಗೆ ನಾರ್ಮಲ್ ಕೇಕ್ ಅಷ್ಟಾಗಿ ಇಷ್ಟ ಆಗೋದಿಲ್ಲ, ಹಾಗೆ ಕಲರ್ಸ್ ಎಲ್ಲ ಅಷ್ಟಾಗಿ ನಾನು ಇಷ್ಟಪಡೋದಿಲ್ಲ. ಸೊ ಅದಕ್ಕಾಗಿ ರಾಜು ಬಾದಾಮ್ ಕೇಕ್ ಮಾಡಿಸ್ಕೊಂಡು ಬಂದಿದ್ದಾರೆ. ನೋಡಲಿಕ್ಕೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಫುಲ್ ಕ್ರೀಮಿ ಆಗಿದೆ. ಆ್ಯಕ್ಚುಲಿ ನಾನೇ ಮನೇಲಿ ಮಾಡೋಣ ಅನ್ನೋದು ಯೋಚನೆ ಬಂತು. ರಾಜು ಇದು ಈ ಟೈಮ್ನಲ್ಲಿ ಆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡ, ರಾಜು ಹೊರಗಡೆಯಿಂದ ತರಿಸ್ತೀನಿ ಅಂತ ಹೇಳಿದ್ರು. ಇನ್ನು ಕೆಲವರು ನನ್ನ ಹೊಟ್ಟೆ ನೋಡಿ ಕಾಮೆಂಟ್ ಮಾಡಬೇಡಿ. ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಅದು ಇದು ತಿಂದು ಹೊಟ್ಟೆ ಬಂದಿರುತ್ತೆ, ಜೊತೆಗೆ ಮೈ ಕೂಡ ಬಂದಿರುತ್ತೆ. ಕರಗಿಸ್ಲಿಕ್ಕೆ ಸ್ವಲ್ಪ ದಿವಸ ಬೇಕಾಗತ್ತೆ. ಕೇಕ್ ಕಟ್ ಮಾಡೋಣ. ಯಾಕೆ ಕಟ್ ಮಾಡ್ತಾ ಇದೀವಿ ಕೇಕ್? ಆನಿವರ್ಸರಿ ಆನಿವರ್ಸರಿ ಕೇಕ್. ಯಾರ್ದು ಆನಿವರ್ಸರಿ?
ಅಂದಲ್ಲ ಮಮ್ಮಿದು ನಂದು ಅಜ್ಜಿದಾಗ ಇನ್ನೂ ಮದುವೆನೇ ಆಗಿಲ್ಲ. ಓಕೆ ಕೇಕ್ ಕಟ್ ಮಾಡೋಣ. ರೆಡಿ ಡ್ಯಾಡಿ ತಮ್ಮ ಏನು ಸಣ್ಣವನು ಕಟ್ ಮಾಡೋಣ. ಇಟ್ಲ ಪಟ್ ಹೆಂಗೆ ಹಿಡ್ಕೊ ತಡಿ ಚಿನ್ನಿಮಾ ಅಂತೂ ಅರ್ಜೆಂಟ್. ಇನ್ನು ಇವತ್ತೇ ನಮಗೆ ಏನು ಸ್ಪೆಷಲ್ ಅನ್ನಿಸ್ತಾ ಇಲ್ಲ ಬರೀ ಈ ಕೇಕ್ ಕಟ್ಟಿಂಗಿಂದ. ಯಾಕೆಂದರೆ ಪ್ರತಿ ದಿವಸ ನಾನು ರಾಜು ಚಿನ್ನಿಮಾ ಎಲ್ಲರೂ ಖುಷಿಯಾಗೇ ಇರ್ತೀವಿ. ಹಾಗಾಗಿ ನಮಗೆ ಪ್ರತಿ ದಿವಸ ಒಂದೇ ಥರ ಕಾಣಿಸ್ತಾ ಇದೆ. ಹ್ಯಾಪಿ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ಸೂಪರ್. ಥ್ಯಾಂಕ್ ಯು ಸೋ ಮಚ್. ಅಡ್ವಾನ್ಸ್ ಆಗಿ ತುಂಬ ಜನರು ವಿಶ್ ಮಾಡಿದ್ದೀರಾ, ತುಂಬ ಖುಷಿ ಆಯಿತು. ಸೊ ನಿಮ್ಮೆಲ್ಲರ ಆಶೀರ್ವಾದನೂ ಕೂಡ ತುಂಬಾ ಮುಖ್ಯ. ಇನ್ನೊಮ್ಮೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ನಾವೇ ಮನೇಲಿ ಜಸ್ಟ್ ಕೇಕ್ ಕಟಿಂಗ್ ಒಂದೇ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಏಕೆಂದರೆ ಈ ಟೈಮ್ನಲ್ಲಿ ಹೊರಗಡೆ ಹೋಗೋಕ್ಕಾಗೋದಿಲ್ಲ. ಅಟ್ಲೀಸ್ಟ್ ಜಸ್ಟ್ ಏನು ಒಂದು ಫ್ಯಾಮ್ಲಿ ಜೊತೆ ಇದೊಂದು ಪುಟ್ ಸೆಲೆಬ್ರೇಷನ್ ಇರಲಿ ಅನ್ನೋದಕ್ಕೋಸ್ಕರ ಮಾಡ್ಕೊಂಡ್ವಿ. ತುಂಬಾ ಖುಷಿ ಆಯಿತು. ಇನ್ನು ಈಗ ಸಂಜೆ ಆಗಿದೆ. ಸೊ ಮನೇಲೇ ಕೇಕ್ ಕಟ್ ಮಾಡಿರೋದು ಅದೇ ತುಂಬ ಖುಷಿ ಅನ್ನಿಸ್ತಾ ಇದೆ. ಸರಿನಾ, ಇವತ್ತಿನ ವ್ಲಾಗ್ ಇಲ್ಲೇ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಿಜವಾಗ್ಲೂ ನನ್ನ ಯೂಟ್ಯೂಬ್ ಜರ್ನಿ ಜೊತೆ ಹೇಗೆ ನಮ್ಮ ಟೈಮ್ ಕಳೀತಾ ಅನ್ನೋದೇ ಗೊತ್ತೇ ಆಗಲಿಲ್ಲ. ಯಾಕೆಂದರೆ ನಾವು ಎವ್ರಿ ಡೇ ಒಂದು ಹೊಸ 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 ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ನಲ್ವ. ನಿಜವಾಗ್ಲೂ ನನಗೆ ಒಂದು 7 ಇಯರ್ಸ್ ಕಳೆದ್ವಾ, ಮದುವೆ ಆಯಿತು 7 ಇಯರ್ಸ್ ಆಯಿತಾ ಅಂತ ಹೇಳಿ ಅನ್ನಿಸ್ತಾ ಇದೆ. ಯಾಕೆಂದರೆ ಪ್ರತಿ ದಿವಸನೂ ನಾವು ಬ್ಯುಸಿಯಾಗಿರ್ತೀವಲ್ವ, ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಷ್ಟು ಚೆನ್ನಾಗಿತ್ತು ಲೈಫ್, ಮಾತ್ರ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೊಂಡಲ್ವ, ಅದು ತುಂಬಾ ಖುಷಿ ಕೊಡ್ತು ನನಗೆ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಎಲ್ಲರೂ ವಿಶ್ ಮಾಡಿದವರಿಗೆ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.